ಈಗ 8ನೇ ತಿಂಗಳು ಆರಂಭವಾಗಿದ್ರೆ, ಈ ಒಂದು ಲಕ್ಷಣ ಕಂಡ ತಕ್ಷಣ ಹಾಸ್ಪಿಟಲ್‌ಗೆ ಹೋಗ್ಬೇಕಾ? ನಿಮ್ಮ ಮಗುವಿಗೆ ಏನಾದರೂ ಡೇಂಜರ್ ಇದೆಯಾ? 8ನೇ ತಿಂಗಳಲ್ಲಿ ತಾಯಿಯೊಬ್ಬಳು ಯಾವ ತಪ್ಪು ಮಾಡಿದ್ರೆ ಬೇಬಿ ಲೈಫ್ ರಿಸ್ಕ್ ಆಗುತ್ತೆ? ಈ ವಿಡಿಯೋ ಕೊನೆವರೆಗೂ ನೋಡಿದರೆ 8ನೇ ತಿಂಗಳ ಗರ್ಭಾವಸ್ಥೆಯನ್ನು ಸೇಫ್ ಆಗಿ ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೇಳೋ ಕೆಲವೊಂದು ವಿಷಯಗಳು ನಿಮ್ಮ ಡಾಕ್ಟರ್ ಕೂಡ ನೇರವಾಗಿ ನಿಮ್ಮ ಹತ್ರ ಹೇಳಿರೋದು ಕಡಿಮೆ ಅಂತ ಅನಿಸುತ್ತೆ. ಆದರೆ ಅವು ತಿಳಿದಿರೋದು 8ನೇ ತಿಂಗಳಲ್ಲಿ ತುಂಬ ಮುಖ್ಯ. ಒಂದು ಚಿಕ್ಕ ನಿರ್ಲಕ್ಷ್ಯವು ಲೇಬರ್ ಬೇಗ ಸ್ಟಾರ್ಟ್ ಆಗೋಕ್ಕೆ ಕಾರಣ ಆಗಬಹುದು. 8ನೇ ತಿಂಗಳ ಗರ್ಭಾವಸ್ಥೆ ಅಂದರೆ 29ನೇ ವಾರದಿಂದ 32ನೇ ವಾರದವರೆಗೂ ಇರುತ್ತೆ. ಇದು ಪ್ರೆಗ್ನೆನ್ಸಿಯ ಅಂತಿಮ ಹಂತಕ್ಕೆ ತಯಾರಿ ಮಾಡಿಕೊಡುವ ಸಮಯ. ಇದೇ ಸಮಯದಲ್ಲಿ ತಾಯಿ ಮತ್ತು ಮಗು ಇಬ್ಬರಿಗೂ ಹೆಚ್ಚು ಕೇರ್ ಬೇಕಾಗುತ್ತದೆ. 8ನೇ ತಿಂಗಳಲ್ಲಿ ಮಗುವಿನ ಬೆಳವಣಿಗೆ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋಣ. ಈ ತಿಂಗಳಲ್ಲಿ ನಿಮ್ಮ ಮಗು ಸುಮಾರು 1.5ರಿಂದ 2.2 kgವರೆಗೂ ಇರುತ್ತೆ. ಎತ್ತರ ಸುಮಾರು 40ರಿಂದ 45 ಸೆಂಟಿಮೀಟರ್ವರೆಗೂ ಇರಬಹುದು. ಬ್ರೈನ್ ಡೆವಲಪ್ಮೆಂಟ್ ತುಂಬ ಫಾಸ್ಟ್ ಆಗಿರುತ್ತೆ. ಬೇಬಿ ನಿದ್ರೆಯ ಪ್ಯಾಟರ್ನ್ ಡೆವಲಪ್ ಆಗ್ತಾ ಇರುತ್ತೆ. ಐಸ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಆಗ್ತಿರುತ್ತವೆ. ಲಂಗ್ಸ್ ಇನ್ನೂ ಮೆಚೂರ್ ಆಗ್ತಾ ಇರ್ತವೆ. ಕಿಕ್ಗಳು ತುಂಬ ಸ್ಟ್ರಾಂಗ್ ಆಗಿ ಈ ಟೈಮಲ್ಲಿ ಇರುತ್ತೆ. ಕೆಲವೊಮ್ಮೆ ನೋವಾಗೋ ಮಟ್ಟಕ್ಕೂ ಕೂಡ ಇರ್ತವೆ. ಇದು ನಾರ್ಮಲ್. 8ನೇ ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಸ್ಕ್ಯಾನ್ ಆರ್ ಗ್ರೋತ್ ಸ್ಕ್ಯಾನ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಈ ಹಂತದಲ್ಲಿ ಡಾಕ್ಟರ್ ಸಾಮಾನ್ಯವಾಗಿ ಕೇಳೋ ಸ್ಕ್ಯಾನ್ಗಳು ಅಂದರೆ ಗ್ರೋತ್ ಸ್ಕ್ಯಾನ್ ಆಗಿರ್ಬೋದು, ಡಾಪ್ಲರ್ ಸ್ಕ್ಯಾನ್ ಅಂದರೆ ಬ್ಲಡ್ ಫ್ಲೋ ಚೆಕ್ ಮಾಡ್ತಾರೆ, AFI ಅಂದರೆ ಅಮ್ನಿಯಾಟಿಕ್ ಫ್ಲೂಯಿಡ್ ಲೆವೆಲ್ ಎಷ್ಟಿದೆ ಅಂತ ನೋಡ್ತಾರೆ, ಪ್ಲೆಸೆಂಟಾ ಪೊಸಿಷನ್. ಪ್ಲೆಸೆಂಟಾ ಲೋ ಇದ್ದರೆ ಸ್ಪೆಷಲ್ ಕೇರ್ ಬೇಕಾಗುತ್ತದೆ. ವಾಟರ್ ಲೆವೆಲ್ ಕಡಿಮೆ ಇದ್ದರೆ ರೆಸ್ಟ್ ಪ್ಲಸ್ ಫ್ಲೂಯಿಡ್ಸ್ ಅಗತ್ಯ ಆಗುತ್ತೆ. ತಾಯಿಯ ದೇಹದಲ್ಲಿ ಆಗೋ ಬದಲಾವಣೆಗಳನ್ನು ನೋಡೋಣ. 8ನೇ ತಿಂಗಳಲ್ಲಿ ತಾಯಿಗೆ ಹೊಟ್ಟೆ ತುಂಬ ದೊಡ್ಡದಾಗಿರುತ್ತೆ. ಉಸಿರಾಟಕ್ಕೆ ಕಷ್ಟ ಆಗಬಹುದು. ಬೆನ್ನು ನೋವು ಅಥವಾ ಕಾಲು ನೋವು ಕಾಣಿಸ್ಕೊಳ್ಬೋದು. ಸ್ವೆಲ್ಲಿಂಗ್ ಇರ್ಬೋದು. ಫ್ರೀಕ್ವೆಂಟ್ ಯೂರಿನೇಷನ್ ಇರ್ಬೋದು. ಹಾರ್ಟ್ ಬರ್ನ್ ಆರ್ ಗ್ಯಾಸ್ ಟ್ರಬಲ್ ಇರ್ಬೋದು. ಇವೆಲ್ಲವೂ ನಾರ್ಮಲ್. ಆದರೆ ಸ್ವೆಲ್ಲಿಂಗ್ ತುಂಬ ಜಾಸ್ತಿ ಪ್ಲಸ್ ಹೆಡ್ಏಕ್ ಇದ್ದರೆ ತಕ್ಷಣ ಡಾಕ್ಟರ್ಗೆ ತೋರಿಸಬೇಕು. ಈ ಸಮಯದಲ್ಲಿ ತಾಯಿಯಲ್ಲಿ ಭಾವನಾತ್ಮಕ ಬದಲಾವಣೆಗಳು ಕೂಡ ಆಗ್ತವೆ. ಡೆಲಿವರಿ ಫಿಯರ್ ಆಗಿರ್ಬೋದು, ಬೇಬಿ ಸೇಫ್ ಇದೆಯಾ ಅನ್ನೋ ಟೆನ್ಷನ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಅಳು ಬರೋದು, ತುಂಬ ಸೆನ್ಸಿಟಿವ್ ಫೀಲಿಂಗ್ಸ್ ಆಗ್ಬೋದು. ಇವೆಲ್ಲವೂ ನಾರ್ಮಲ್. ಯಾಕಂದರೆ ಹಾರ್ಮೋನ್ಸ್ ಚೇಂಜಸ್ ಕಾರಣದಿಂದ ಇವೆಲ್ಲ ಆಗ್ತವೆ. 8ನೇ ತಿಂಗಳಲ್ಲಿ ನೀವು ಏನು ತಿನ್ನಬೇಕು, ಯಾವ ಥರ ಡಯಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈ ತಿಂಗಳಲ್ಲಿ ಡಯಟ್ ತುಂಬ ಮುಖ್ಯ. ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಶಿಯಂ, ಐರನ್, ಫೈಬರ್, ವಾಟರ್ ಇವೆಲ್ಲವೂ ಬ್ಯಾಲೆನ್ಸ್ ಆಗಿ ಸೇವಿಸೋದ್ರಿಂದ ನಿಮ್ಮ ಹೆಲ್ದಿ ಡಯಟ್ ಮೇಂಟೈನ್ ಆಗುತ್ತೆ. ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಿ. 8ನೇ ತಿಂಗಳಲ್ಲಿ ಮಾಡಲೇಬಾರ್ದಂಥ ಕೆಲಸಗಳು ಅಂದರೆ ಹೆವಿ ವರ್ಕ್, ಲಾಂಗ್ ಟ್ರಾವೆಲ್ ಅಂದರೆ ಡಾಕ್ಟರ್ ಅಲೌವ್ ಇದ್ದರೆ ನೀವು ಟ್ರಾವೆಲ್ ಮಾಡ್ಬೋದು. ಫ್ಲೋರ್ ಸಿಟ್ಟಿಂಗ್, ಓವರ್ ಸ್ಟ್ರೆಸ್, ಇಗ್ನೋರಿಂಗ್ ಪೇನ್, ರೆಗ್ಯುಲರ್ ಕಾಂಟ್ರಾಕ್ಷನ್ಸ್, ವಾಟರ್ ಲೀಕೇಜ್, ಬ್ಲೀಡಿಂಗ್ ಕಂಡ್ರೆ ಡಿಲೇ ಮಾಡದೆ ಹಾಸ್ಪಿಟ್ಲಿಗೆ ಹೋಗಬೇಕು. ರೆಸ್ಟ್ ಆ್ಯಂಡ್ ಸ್ಲೀಪ್ ಪೊಸಿಷನ್ ಯಾವ ಥರ ಇರಬೇಕು. ಲೆಫ್ಟ್ ಸೈಡ್ ಸ್ಲೀಪಿಂಗ್ ಬೆಸ್ಟ್ ಅಂತ ಹೇಳ್ಬೋದು. ಪಿಲ್ಲೋ ಸಪೋರ್ಟ್ ಯೂಸ್ ಮಾಡಿ. ಡೇ ಟೈಮಲ್ಲಿ ಸ್ಮಾಲ್ ರೆಸ್ಟ್ ತಗೊಳ್ಳಿ. ನೈಟ್ ಸ್ಲೀಪ್ ಕಂಪಲ್ಸರಿ ಮಾಡಬೇಕು. 8ನೇ ತಿಂಗಳಲ್ಲಿ ಡೆಲಿವರಿ ಸೈನ್ ಬಗ್ಗೆ ಹೇಳ್ತೀನಿ. ಅಂದರೆ ಯಾವ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ಬೋದು ಈ ಟೈಮಲ್ಲಿ ಅಂತ. ಈಗ ನಾನು ಹೇಳೋ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಂಡ್ರೆ ನೀವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ. ಲೋವರ್ ಅಬ್ಡಾಮಿನಲ್ ಪೇನ್ ರಿಪೀಟೆಡ್ಲಿ ಬರ್ತಾ ಇದ್ದರೆ, ಬ್ಯಾಕ್ ಪೇನ್ ವಿತ್ ಇಂಟರ್ವಲ್ ಇದ್ದರೆ, ವಾಟರ್ ಲೀಕೇಜ್ ಆದರೆ, ರಿಡ್ಯೂಸ್ಡ್ ಬೇಬಿ ಮೂಮೆಂಟ್ಸ್ ಅಂದರೆ ಬೇಬಿ ಕಡಿಮೆ ಮೂಮೆಂಟ್ಸ್ ಮಾಡ್ತಿದ್ರೆ ಇವೆಲ್ಲವೂ ಲೇಬರ್ ಸೈನ್ ಆಗಿರಬಹುದು. 8ನೇ ತಿಂಗಳಲ್ಲಿ ಬೇಬಿ ಮೂಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ. ಈ ತಿಂಗಳಲ್ಲಿ ಬೇಬಿ ಮೂಮೆಂಟ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಕಿಕ್ಗಳು ಸ್ಟ್ರಾಂಗ್ ಆಗಿರ್ತವೆ. ರೋಲ್ ಮೂಮೆಂಟ್ ಜಾಸ್ತಿ ಆಗಿರುತ್ತವೆ. ಸ್ಪೇಸ್ ಕಡಿಮೆ ಆದ್ದರಿಂದ ಮೂಮೆಂಟ್ಸ್ ಸ್ಲೋ ಆಗ್ತಿರುತ್ತವೆ ಅಥವಾ ನಿಮಗೆ ಸ್ಲೋ ಆಗಿ ಫೀಲ್ ಆಗ್ಬೋದು. ಒಂದು ದಿನಕ್ಕೆ ಕನಿಷ್ಠ 10 ಮೂಮೆಂಟ್ ಫೀಲ್ ಆಗಬೇಕು. 12 ಗಂಟೆಗಳಲ್ಲಿ ಮೂಮೆಂಟ್ ಇಲ್ಲ ಅಂದರೆ ಡಿಲೇ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. 8ನೇ ತಿಂಗಳಲ್ಲಿ ಸಡನ್ ಪ್ರಾಬ್ಲಮ್ ಆಗ್ಬೋದಾ? ಕೆಲವೊಮ್ಮೆ ಈ ಸಮಸ್ಯೆಗಳು ಕಾಣ್ಬೋದು. ಪ್ರೀಟರ್ಮ್ ಲೇಬರ್ ರಿಸ್ಕ್ ಆಗಿರ್ಬೋದು, ಹೈ BP, ಗೆಸ್ಟೇಷನಲ್ ಡಯಾಬಿಟಿಸ್ ಎಫೆಕ್ಟು, ಪ್ಲೆಸೆಂಟಾ ಇಶ್ಯೂ. ಅದಕ್ಕಾಗಿ ರೆಗ್ಯುಲರ್ ಚೆಕಪ್ ಸ್ಕಿಪ್ ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್. 8ನೇ ತಿಂಗಳಲ್ಲಿ ಕಾಮನ್ ಆಗಿ ಎಲ್ಲ ತಾಯಂದಿರಿಗೂ ಬರುವಂಥ ಡೌಟ್ಸ್ ಏನಂದರೆ ಸೆಕ್ಸ್ ಡ್ಯೂರಿಂಗ್ 8 ಮಂತ್ಸ್ ಇದು ಸೇಫ್ ಆರ್ ನಾಟ್. ಇದು ತುಂಬ ಮದರ್ಸ್ಗೆ ಡೌಟ್ ಇರುತ್ತೆ. ನಾರ್ಮಲ್ ಪ್ರೆಗ್ನೆನ್ಸಿ ಇದ್ದರೆ ಡಾಕ್ಟರ್ ಅಲೌವ್ ಮಾಡಿದರೆ ಸೇಫ್. ಬಟ್ ಬ್ಲೀಡಿಂಗ್ ಆರ್ ಪೇನ್, ಲೋ ಪ್ಲೆಸೆಂಟಾ ಇದ್ದರೆ ಅವಾಯ್ಡ್ ಮಾಡೋದು ಬೆಸ್ಟ್.
ಪ್ರೆಷರ್ ಆನ್ ಸ್ಟಮಕ್ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಡಾಕ್ಟರ್ ಅಡ್ವೈಸ್ ಫಾಲೋ ಮಾಡೋದು ಬೆಸ್ಟ್. 8ನೇ ತಿಂಗಳಲ್ಲಿ ಮೆಂಟಲ್ ಪ್ರಿಪರೇಷನ್ ಯಾವ ಥರ ಇರಬೇಕು. ಫಾರ್ ಎಕ್ಸಾಂಪಲ್ ಡೆಲಿವರಿ ಫಿಯರ್ ಹ್ಯಾಂಡಲ್ ಮಾಡೋದು ಯಾವ ಥರ. ಈ ತಿಂಗಳಲ್ಲಿ ಫಿಯರ್ ನ್ಯಾಚುರಲ್ ಆಗಿ ಇರುತ್ತೆ. ಆ ಫಿಯರ್ ಹ್ಯಾಂಡಲ್ ಮಾಡೋಕ್ಕೆ ಪಾಸಿಟಿವ್ ಡೆಲಿವರಿ ಸ್ಟೋರೀಸ್ ಕೇಳಿ, ಬೇಬಿ ಕ್ಲಾತ್ಸ್ ಫೋಲ್ಡ್ ಮಾಡೋದು, ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡೋದು, ಫೇವ್ರೆಟ್ ಮ್ಯೂಸಿಕ್ ಕೇಳೋದು, ಇದನ್ನೆಲ್ಲ ಮಾಡಿದರೆ ನಿಮಗೆ ಫಿಯರ್ ಕಡಿಮೆ ಆಗುತ್ತೆ ಆ್ಯಂಡ್ ಆ ಲೇಬರ್ ಕೂಡ ಸ್ಮೂತ್ ಆಗುತ್ತೆ. ಫಿಯರ್ ಅನ್ನೋದು ಕಡಿಮೆ ಆದರೆ ಲೇಬರ್ ಕೂಡ ನಿಮಗೆ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದು. ಈ ಟೈಮಲ್ಲಿ ಬ್ರೆಸ್ಟ್ ಚೇಂಜಸ್ ಯಾವ ಥರ ಇರುತ್ತೆ. ಬ್ರೆಸ್ಟ್ ಸೈಜ್ ಕೂಡ ಇನ್ಕ್ರೀಸ್ ಆಗಿರುತ್ತವೆ, ಡಾರ್ಕ್ ನಿಪ್ಪಲ್ಸ್ ಆಗಿರ್ತವೆ, ಯೆಲ್ಲೋ ಫ್ಲೂಯಿಡ್ ಅಂದರೆ ಕೊಲೆಸ್ಟ್ರಾಮ್ ಅಂತ ಹೇಳ್ತಾರೆ, ಅದು ಕೂಡ ಈ ಟೈಮಲ್ಲಿ ಲೀಕೇಜ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಇದು 100% ನಾರ್ಮಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇಬಿ ಫಸ್ಟ್ ಫುಡ್ ಅದೇ ಅಲ್ವಾ, ಸೊ ಅದಕ್ಕೆ. 8ನೇ ತಿಂಗಳಲ್ಲಿ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಬೇಕಾ? ಹೌದು, ಈ ತಿಂಗಳಲ್ಲಿ ಹಾಸ್ಪಿಟಲ್ ಬ್ಯಾಗ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಮದರ್ ಕ್ಲಾತ್ಸ್ ಆಗಿರ್ಬೋದು, ಬೇಬಿ ಕ್ಲಾತ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆ್ಯಂಡ್ ಸ್ಕ್ಯಾನ್ ಫೈಲ್ ಆಗಿರ್ಬೋದು, ಪ್ಯಾಡ್ಸು ಆ್ಯಂಡ್ ಟಾಯ್ಲೆಟರೀಸು, ಫೋನ್ ಚಾರ್ಜಸ್ಸು, ಎಮರ್ಜೆನ್ಸಿ ಟೈಮ್ ಟೆನ್ಷನ್ ಕಡಿಮೆ ಆಗುತ್ತೆ. ಅದಕ್ಕೆ ವರ್ಕ್ ಆ್ಯಂಡ್ ಟ್ರಾವೆಲ್ ರೂಲ್ಸ್ ವೆರಿ ಇಂಪಾರ್ಟೆಂಟ್. ಬೈಕ್ ಟ್ರಾವೆಲ್ ಅವಾಯ್ಡ್ ಮಾಡಿ, ಬಸ್ ಲಾಂಗ್ ಜರ್ನಿ ಅವಾಯ್ಡ್ ಮಾಡಿ, ಶಾರ್ಟ್ ವಾಕ್ ಅಲೌಡ್ ಮಾಡಿ, ಹೋಮ್ ರೆಸ್ಟ್ ಬೆಸ್ಟ್ ಅಂತ ಹೇಳ್ಬೋದು. ರೆಸ್ಟ್ ಈಸ್ ನಾಟ್ ವೀಕ್ನೆಸ್, ಇಟ್ಸ್ ಅ ಪ್ರೊಟೆಕ್ಷನ್. ಈ ಮಾಹಿತಿ ಯಾರಿಗಾದರೂ ಸೇಫ್ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ ಅನಿಸಿದರೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು 9ನೇ ತಿಂಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ 9 ಮಂತ್ ಅಂತ. ಮುಂದಿನ ವಿಡಿಯೋದಲ್ಲಿ 9ನೇ ತಿಂಗಳು ಮತ್ತು ಲೇಬರ್ ಸೈನ್ ಜೊತೆಗೆ ಬರ್ತೀನಿ. ನೋಟಿಫಿಕೇಷನ್ ಮಿಸ್ ಆಗದಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.